ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಸರ್ವಜ್ಞರ ಮೂರ್ತಿಯ ಒಂದು ವಚನ: ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಗವದು ತೀರ್ಥ, ಹರಿವ ನೀರು ಎತ್ತಣದು ತೀರ್ಥ. ಸರ್ವಜ್ಞನನ್ನ ನೆನಪು ಮಾಡಿಕೊಡ್ತಕ್ಕಂತಹ, ಅಥವಾ ಅವ್ರ ಪದ್ಯ ಓದಿದಾಗ ಸರ್ವಜ್ಞನ ನೆನಪಾಗಬೇಕು, ಸರ್ವಜ್ಞನ ಪದ್ಯ ಓದಿದಾಗ ಅವ್ರ ನೆನಪಾಗ. ಅವರು ಕಬೀರರು, ಉತ್ತರ ಭಾರತದ ಬಹಳ ದೊಡ್ಡ ಸಂತ. ಅವ್ರು ಹೇಳ್ತಾರೆ, ತೀರ್ಥಯಾತ್ರೆಗೆ ಫಲ ಬಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು. ಕಬೀರ, ಇದುವೇ ಸಂತರ ಮತವು. ಈ ಎರಡರ ನಡುವೆ ಸ್ವಲ್ಪ ವ್ಯತ್ಯಾಸ ಇದೆ. ಈ ಎರಡು ವಚನಗಳ ನಡುವೆ ಗಮನಿಸಬೇಕು ನೀವು. ಇಬ್ರು ಒಂದೇ ಸತ್ಯವನ್ನು ಹೇಳ್ತಿದ್ದಾರೆ, ಆದರೆ ಅದನ್ನ ಇಬ್ಬರ ವಚನವನ್ನೂ ಕೂಡ ತಪ್ಪಾಗಿ ಅರ್ಥ ಮಾಡಿಕೊಂಡಂತಹ ಮುಂದಿನ ಜನ ಅವರು ಏನನ್ನೂ ಕಾಣಲಾರದೆ ಹೋಗ್ಬಿಡ್ತಾರೆ. ಇದಕ್ಕೆ ಸಂತರ, ಶರಣರ, ಮಹಾತ್ಮರ, ಋಷಿಗಳ ಮಂತ್ರವನ್ನ ತಿಳಿಸಿಕೊಡ್ಲಿಕ್ಕೆ ಆಚಾರ್ಯ ಅಂದ್ರೆ ಆಚಾರವಂತನಾದಂತಹ ಗುರು ಬೇಕೇ ಬೇಕು. ಇಲ್ಲದೆ ಹೋದ್ರೆ ಅವರ ವಾಕ್ಯಗಳನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವರು ಅಂದ್ರೆ ಸಾಮಾನ್ಯ ಜನ, ಭಕ್ತರು ಅನ್ನಿಸ್ಕೊಂಡಂತ ಅವರು ತಪ್ಪು ದಾರಿಗೆ ಹೋಗುವ ಸಾಧ್ಯತೆ ಇರುತ್ತೆ. ನಾವೊಂದ್ಸಾರಿ ಕೂಡಲ ಸಂಗಮಕ್ಕೆ ಹೋಗಿದ್ವಿ. ಬೆಳಿಗ್ಗೆ ಎದ್ದು ಕೂಡಲೇ ವಾಕಿಂಗ್ ಹೋಗಿ ಆ ಕಡೆ ಗುಡಿ ಕಡೆ ಹೋಗಿ ಮತ್ತೆ ವಾಪಸ್ ಬರ್ತಾ ಇದ್ವಿ. ಇನ್ನು 5 ಗಂಟೆ 5:15 ಆಗಿತ್ತು. ಅಲ್ಲಿ ಒಂದು ಮರ, ಒಬ್ಬಳ ತಾಯಿ ಮರ ಸುತ್ತಾ ಇದ್ದಾಳೆ. ಯಾವ ವಚನ ಹೇಳ್ಕೊಂಡು ಸುತ್ತಿದಾಳೆ ಗೊತ್ತಾ? ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ನೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ. ಅದೇ ವಚನ ಹೇಳ್ತಿದ್ದಾಳಕ್ಕೆ. ಅಂದ್ರೆ ಅಲ್ಲಿ ಬಸವಣ್ಣನವರು ಮರವನ್ನ ಸುತ್ತೋದ್ರಿಂದ ಆಗ್ಲಿ, ನೀರನ್ನು ಮುಳುಗೋದ್ರಿಂದ ಆಗ್ಲಿ ಪ್ರಯೋಜನ ಇಲ್ಲ ಅಂತ ಹೇಳಿರೋ ವಚನವನ್ನ ಆಕೆ ಹೇಳ್ಕೊಂಡೆ ಮರ ಸುತ್ತಿದ್ದಾಳೆ. ಅಂದ್ರೆ ಈ ತರ ಆಭಾಸ ಆಗತ್ತೆ. ಗುರು ಇಲ್ಲದೆ ಹೋದ್ರೆ ಆಭಾಸ ಆಗತ್ತೆ, ತಿಳಿದೇ ಹೋದ್ರೆ, ವಿದ್ಯೆ ಇಲ್ಲದೆ ಹೋದ್ರೆ ಆಭಾಸ ಆಗತ್ತೆ. ಈಗ ಸರ್ವಜ್ಞರ ವಚನಗಳು ಮತ್ತು ಕಬೀರರ ವಚನ ತಪ್ಪರ್ಥಕ್ಕೆ ಹೆಂಗೆ ಒಳಗಾಯಿತು? ಸರ್ವಜ್ಞ ಹೇಳಿದ್ದೇನು? ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಘವದು ತೀರ್ಥ, ಹರಿವ ನೀರು ಎತ್ತಣದು ತೀರ್ಥ. ಸರ್ವಜ್ಞ ಇದು ಎಲ್ಲರೂ ಒಪ್ಕೊಳ್ಬೇಕಾದ. ಒಪ್ತೀರ ನೀವೆಲ್ಲ? ಇದನ್ನ ಅಲ್ಲಗಳಿಯಕ್ಕೆ ಯಾರಿಗೂ ಬರಲ್ಲ. ಹೌದು, ಸತ್ಯರ ನಡೆ, ನಿತ್ಯರ ನುಡಿ, ನಡೆ ನುಡಿ ಶುದ್ಧವಾಗಿಟ್ಕೊಂಡಂತಹ ಅವರ ಮಾತುಗಳು. ತೀರ್ಥ, ತೀರ್ಥ ಅಂದ್ರೆ ದಾಟಿಸುವಂತಹವು. ಬಹಳ ಜನ ತೀರ್ಥ ಅಂದ್ಕೂಡ್ಲೆ ಕುಡಿಯೋದು ಅಂದ್ಕೊಂತಾರೆ, ಸರಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅದರ ಶಬ್ದಶಃ ಅರ್ಥ ಏನಪ್ಪಾ ಅಂದ್ರೆ ತಾರಯತಿ ಇತಿ ತೀರ್ಥ. ಯಾವುದು ದಾಟಿಸ್ತದೋ ಅದು ತೀರ್ಥ. ಸತ್ಯರ ನಡೆ, ಸತ್ಯರ ನುಡಿ, ಉತ್ತಮರ ಸಂಘ ನಮ್ಮನ್ನ ದುಃಖದಿಂದ ಪಾರು ಮಾಡುತ್ತೆ, ನಡೆಸ್ತದೆ. ಪಾರು ಮಾಡುತ್ತೆ, ಮುಕ್ತಿನೇ ಸಿಕ್ಬಿಡುತ್ತೆ ಒಮ್ಮೆಗೆ ಅಂತಲ್ಲ. ಅವರಿಂದ ನಾವು ಹೊಸ ಹೊಸ ವಿಷಯಗಳನ್ನು ಕಲಿತೀವಿ, ಹೊಸ ಹೊಸ ಆಚಾರ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಅದರಿಂದ ನಮ್ಮ ಜೀವನ ಉನ್ನತ ಸ್ಥಿತಿಗೆ ಹೋಗುತ್ತೆ, ನಮ್ಮ ಜೀವನ ಪಾವನ ಆಗತ್ತೆ. ಇದು ಸರ್ವಜ್ಞನ ಮಾತು. ಇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಅಥವಾ ಈ ತರ ಮೆಂಟಾಲಿಟಿ ಇರತಕ್ಕಂಥವ್ರು ನದಿ, ನೀರು ಇದ್ಯಾವುದೋ ಅರ್ಥ ಇಲ್ಲದ್ದು,
ಕೆರೆ ಸರೋವರ ಏನು ಉಪಯೋಗ ಇಲ್ಲದ್ದು, ಅವು ಬರೀ ನಮ್ಮ ಉಪಯೋಗಕ್ಕಷ್ಟೇ ಬಂದದ್ದು ಅಂತ ತಿಳ್ಕೊಂಬಿಟ್ರು. ಅದು ತಪ್ಪಾಯ್ತು, ಅತಿ ಆಯ್ತದು. ಆದ್ರಿಂದ ಕೆರೆಯಲ್ಲಿ ಎಲ್ಲದೂ ಮಾಡೋದು, ಎಮ್ಮೆ ಮೈ ತೊಳೆಯೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕೆರೆಯಲ್ಲೇ ಮಾಡಕ್ ಶುರು ಮಾಡೋದು. ಇನ್ನು ಅವರು ಕಬೀರ್ ಭಕ್ತರು ಅಥವಾ ಉತ್ತರ ಭಾರತದವ್ರು ಏನ್ ಮಾಡ್ಕೊಂಡ್ರು, ಅವ್ರು ಹೇಳಿದ್ರು ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು. ಅಂದ್ರೆ ಸಾಧು ಸಂಘ ತೀರ್ಥಯಾತ್ರೆಗೆ ಫಲ ಒಂದೇ ಸಿಗೋದು ಅಂತ ಹೇಳ್ತಾರೆ. ಏನ್ ಲಾಭ ಹಾಗಾದ್ರೆ? ಈಗಿನವ್ರಿಗೆ ಅದು ಸಿಕ್ಕಲ್ಲ ಅಂತ ನಾನು ಹೇಳೋದು. ಆಗಿನ ಕಾಲದಲ್ಲಿ ತೀರ್ಥಯಾತ್ರೆ ಮಾಡ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ತಿದ್ರು. ರಾಜ ಮಹಾರಾಜರು ಕುದುರೆ ಮೇಲೆ ಹೋಗ್ತಿದ್ರು, ಆನೆ ಮೇಲೆ ಹೋಗ್ತಿದ್ರು. ಹೆಚ್ಚು ಶ್ರೀಮಂತರು ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು, ಬಡವರು ದೂರ ಉಳಿತ್ ಬಿಡಿ. ನಡ್ಕೊಂಡು ಹೋಗೋದ್ರಿಂದ ಯಾವತ್ತಿದ್ರೂ ಲಾಭ ಇದೆ. ಪಾದಯಾತ್ರೆ ಮಾಡಿದ್ರೆ ಅತ್ಯಂತ ಲಾಭ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಅವನು ಸುಮ್ಮನೆ ನಡೆದ್ರೆ ಅದು ದಣಿವಾಗ್ತದೆ, ಅಥವಾ ಅವನಿಗೆ ಅನ್ನ ಸಿಕ್ಕಲ್ಲ, ಅನ್ನ ಯಾರು ಕೊಡಲ್ಲ. ನಾನು ಕಾಶಿಗೆ ಹೊರಟಿದ್ದೀನಿ, ನಾನು ಕೇದಾರಕ್ಕೆ ಹೊರಟಿದ್ದೀನಿ ಅಂತ ಹೇಳಿದಾಗ, ಅಥವಾ ಅವನಿಗೆ ಅಭಿಮಾನ ಅಂತಕ್ಕಂಥದ್ದು ಇರಲ್ಲ, ಅವನು ಭಿಕ್ಷೆ ಕೂಡ ಬೇಡ್ಬೋದು. ಭಿಕ್ಷೆ ಬೇಡ್ತಿದ್ರು ನಮ್ಮಲ್ಲಿ. ಅಂದ್ರೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಅನ್ನ ಛತ್ರಗಳಿರ್ತಿದ್ವು, ಧರ್ಮಶಾಲೆಗಳಿರ್ತಿದ್ವು, ಸರಿ. ಹಂಗೆ ಸಿಗದೇ ಇದ್ದಾಗ ಅವನೆಷ್ಟೇ ಶ್ರೀಮಂತ ಇರಲಿ, ರಾಜನೇ ಇರಲಿ, ಅಡ್ಡಾಡ್ಬೇಕಾದ್ರೆ ಹೊಟ್ಟೆ ಅಂತೂ ತುಂಬಲೇಬೇಕಲ್ಲ, ಅದಕ್ಕೆ ಭಿಕ್ಷೆ ಬೇಡ್ತಾ ಇದ್ದ. ಅದರಿಂದ ಏನ್ ಲಾಭ ಆಯ್ತು ಅಂತಂದ್ರೆ ಅಭಿಮಾನ, ಅಹಂಕಾರ ಇರ್ತಿರ್ಲಿಲ್ಲ. ಅಂದ್ರೆ ನಾನು ಒಂದು ಕಾಲದಲ್ಲಿ ಭಿಕ್ಷಾನ್ನವನ್ನು ಊಟ ಮಾಡಿದ್ದೀನಿ. ಅವನು ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ, ಮನೆಯಲ್ಲೇ ಇರಲಿ, ಸುಪ್ಪತ್ತಿಗೆ ಮೇಲೆ ಮಲ್ಕೊಂಡ್ರು ಕೂಡ ಅವನ ಮನ್ಸಲ್ಲಿ ಒಂದು ಇರ್ತಿತ್ತು, ಏನು ಅಂದ್ರೆ ನಾನು ಭಿಕ್ಷೆ ಬೇಡಿದ್ದೀನಿ, ನಾನು ಜನರಿಗೆ ಋಣಿಯಾಗಿರ್ಬೇಕು ಅನ್ನುವ ಭಾವ ಇರ್ತಿತ್ತು. ತೀರ್ಥಕ್ಷೇತ್ರದ ಲಾಭ, ಬಹಳ ದೊಡ್ಡ ಲಾಭ ಅಂದ್ರೆ ಇದೇನೆ. ಅಂದ್ರೆ ಅವನು ನಡೆದು ಗಟ್ಟಿ ಆಗ್ತಿದ್ದ, ಅಭಿಮಾನ ಅಹಂಕಾರವನ್ನು ಬಿಟ್ಟು ಮನಸ್ಸು ಗಟ್ಟಿ ಆಗ್ತಾ ಇತ್ತು. ತೀರ್ಥಕ್ಷೇತ್ರದಿಂದ ಲಾಭ ಆಗ್ತಿತ್ತು, ತೀರ್ಥಕ್ಷೇತ್ರ ಯಾತ್ರೆಯಿಂದ ಲಾಭ ಆಗ್ತಿತ್ತು. ಮತ್ತು ಅವಾಗ ಜನಸಂಖ್ಯೆ ಕಡಿಮೆ ಇತ್ತು, ಮತ್ತು ಜನರಲ್ಲಿ ಇಷ್ಟೊಂದು ವ್ಯಾಪಾರಿ ಬುದ್ಧಿ ಇರಲಿಲ್ಲ. ಇವತ್ತು ತೀರ್ಥಕ್ಷೇತ್ರಗಳಿಂದ ಏನಾಗುತ್ತೆ? ವಿಮಾನಕ್ಕೆ ಹೋಗ್ತೀರಾ, ಟ್ರೈನ್ಗೆ ಹೋಗ್ತೀರಾ, ಬಸ್ಗೆ ಹೋಗ್ತೀರಾ, ಕಾರ್ ಮಾಡ್ಕೊಂಡು ಹೋಗ್ತೀರಾ. ಮೊಟ್ಟ ಮೊದಲನೇದಾಗಿ ನೀವು ಯಾರ್ಯಾರು ತೀರ್ಥಕ್ಷೇತ್ರಕ್ಕೆ ಹೋಗ್ತಿರೋ ಅವರೆಲ್ಲರೂ ಪರಿಸರ ಹಾಳು ಮಾಡ್ತೀರ. ಮೊಟ್ಟ ಮೊದಲನೇ ಅಂದ್ರೆ ನೀವು ಎಷ್ಟೇ ಪ್ರಮಾಣದಲ್ಲಿ ಸೇರಿಸಿದ್ರು ಕೂಡ, ನೀವು ದೇವರ ಹೆಸರು ಹೇಳ್ಕೊಂಡು ಓಂ ನಮಃ ಶಿವಾಯ ಹೇಳ್ಕೊಂತ ಹೋಗ್ರಿ, ಓಂ ನಮಸ್ತೆ ನಮೋ ವಾಸುದೇವ ಭಗವತೆ ಹೇಳ್ಕೊಂಡು ಹೋಗ್ರಿ, ಓಂ ಭೂರ್ಭುವಸ್ವಃ ಹೇಳ್ಕೊಂಡು ಹೋಗ್ರಿ. ನೀವು ವಾಹನಗಳನ್ನು ಬಳಸ್ಕೊಂಡು ಹೋದ್ರೆ ಅದು ಪರಿಸರಕ್ಕೆ ಭಾರನೇ. ಅದು ಮೋದಿನೇ ಹೋಗ್ಲಿ, ಮುರ್ಮು ಅವರೇ ಹೋಗ್ಲಿ, ಯಾರೇ ಹೋಗ್ಲಿ, ಅವರು ಪರಿಸರಕ್ಕೆ ಒಂದಿಷ್ಟು ಹಾನಿ ಮಾಡಿದ್ರು ಅಂತಾನೆ ಹೇಳ್ಬೇಕು. ನೀವು ರಾಜಕಾರಣ ಉದ್ದೇಶಕ್ಕಾಗಿ ಮಾಡಿ, ಬೇಡ ಅಂತ ಹೇಳಲ್ಲ ನಾನು. ಆದರೆ ದೇವರ ಹೆಸರಿನಲ್ಲಿ ಅಥವಾ ಧರ್ಮದ ಹೆಸರಿನಲ್ಲಿ ನೀವು ಹೋಗ್ಬಿಟ್ಟು ನಾವು ಪವಿತ್ರ ಆದ್ವಿ ಅಂದ್ಕೊಂಡ್ರೆ ಅದು ಯಾರ್ದಾದ್ರೂ ತಪ್ಪೆ. ಒಬ್ಬ ರಾಜಸ್ಥಾನದ ಒಬ್ಬ ಆರೋಗ್ಯ ಮಂತ್ರಿ ಹಿಂದಿನ ಸರ್ಕಾರದಲ್ಲಿ, ಅಶೋಕ್ ಗೆಹ್ಲೋಟ್ ಸರ್ಕಾರ ಇದ್ದಾಗ ಒಬ್ಬ ಹೇಳಿಕೆ ಕೊಟ್ಟ, ಅವರೆಂದು ಗೋಗಳ ಬಗ್ಗೆ ಪ್ರೀತಿ ಉಳ್ಳವರಲ್ಲ. ಅಂಥದ್ರಲ್ಲಿ ಅವನೊಂದು ಹೇಳಿಕೆ ಕೊಡ್ತಾನೆ, ಏನು ಅಂದ್ರೆ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಪ್ರಾಣಿ ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ, ಅದು ಯಾವುದಂದ್ರೆ ಗೋವು ಅಂತ. ಸತ್ಯನ ಇದು? ಸುಳ್ಳು. ಗೋವು ಕೂಡ ಕಾರ್ಬನ್ ಡೈಆಕ್ಸೈಡ್ನೇ ಬಿಡುಗಡೆ ಮಾಡೋದು. ಅಷ್ಟೇ ಅಲ್ಲ, ಅದರಿಂದ ಇನ್ನೊಂದು ಬರುತ್ತೆ, ಮಿಥೇನ್ ಗ್ಯಾಸ್ ಅಂತ. ಅಂದ್ರೆ ಅತಿಯಾಗಿ ಅವು ಚೆನ್ನಾಗಿ ತಿಂದು ಹುಲ್ಲು ತಿಂತವೆ, ಸೊಪ್ಪು ತಿಂತವೆ. ಬೆಳಿಬೇಕು ಅಂದ್ರೆ ತಿನ್ನುವಂತ ವ್ಯವಸ್ಥೆ ಇಟ್ಟಿದ್ದಾನೆ ಪರಮಾತ್ಮ, ಮೇಲ್ಕಡಿಸೋದು ಅದೇ ಉದ್ಯೋಗ ಅವಕ್ಕೆ. ಆದ್ರಿಂದ ಅದ್ರಲ್ಲಿ ಮಿಥೇನ್ ಗ್ಯಾಸ್ ಅಂತ ಉತ್ಪತ್ತಿ ಆಗುತ್ತೆ.
ನೋಡಿ, ನೀವು ಕೊಟ್ಟಿಗೆನಲ್ಲಿ ನೀವು ಸ್ವಚ್ಛ ಇಡದೆ ಹೋದ್ರೆ ಅಲ್ಲಿ, ಅಥವಾ ಕಿಟಕಿಗಳಿಲ್ಲದೆ ಹೋದ್ರೆ ಅಲ್ಲಿ ನೀವು ಇರಕ್ಕಾಗಲ್ಲ, ಅಷ್ಟು ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಿಥೇನ್ ಗ್ಯಾಸ್. ಅಂದ್ರೆ ಒಬ್ಬ ಆರೋಗ್ಯ ಮಂತ್ರಿ ಈ ತರ ಹೇಳಿಕೆ ಕೊಡಬಾರ್ದು. ಅವನು ಅದು ಕೂಡ ಮೂಢನಂಬಿಕೆ. ಅದಕ್ಕೆ ನಾನು ಹೇಳೋದು, ಜಪಾನಿಯರು ಮತ್ತು ಚೀನಿಯರು ಅವರು ನಮಗಿಂತ ಒಂದು ವಿಶೇಷವಾದ ದೃಷ್ಟಿ ಬೆಳೆಸ್ಕೊಂಡಿದ್ದಾರೆ. ಅವರು ನೀರನ್ನ ದೇವರು ಅಂತನೂ ನೋಡಲ್ಲ, ಅಥವಾ ತೀರ್ಥಕ್ಷೇತ್ರವನ್ನ ಅವರು ನಾವು ಹೋಗ್ವಿ ಪವಿತ್ರ ಆಗ್ಬಿಟ್ವಿ ಪಾವನ ಆಗ್ಬಿಟ್ವಿ ಅಂತನೂ ನೋಡಲ್ಲ. ಜೊತೆಗೆ ಅದನ್ನ ಕೀಳು ಮಾಡಲ್ಲ. ನದಿಗಳನ್ನ ಹೇಗೆ ನೋಡ್ಕೊಳ್ಬೇಕೋ ಹಾಗೆ ನೋಡ್ಕೊಳ್ತಾರೆ. ನಮ್ಮಲ್ಲಿ ಒಬ್ರು ರೈತರು ಚೀನಾಕ್ ಹೋಗಿದ್ರು. ಅವ್ರ ರೈತರಿಗೆಲ್ಲ ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇದ್ದಾಗ ಚೀನಾಕ್ಕೆ ಯಾತ್ರೆ ಕಳಿಸ್ತಾ ಅಂದ್ರೆ ಕೃಷಿ ಪ್ರವಾಸ ಕಳಿಸ್ತಾ ಇದ್ರು. ಹೋಗಿದ್ದಾರೆ ಇವರು, ವಿದ್ಯಾವಂತರೇ. ಇವನ್ ರೈತನು ಅಲ್ಲ, ಇವನು ಒಬ್ಬ BJP ಕಾರ್ಯಕರ್ತ. ಅವನ್ ರೈತನು, ಜಮೀನು ಇದ್ದಿದ್ ನಿಜ, ಆದ್ರೆ ಅವನಿಗೆ ನೇರವಾಗಿ ರೈತರ ಕೆಲಸ ಮಾಡಲ್ಲ. ಅವ್ರು ಹೋಗಿದ್ದಾರೆ. ಹೋದಾಗ ಒಂದು ನದಿ ಪಕ್ಕದಲ್ಲಿ ಹಂಗೆ ನೋಡಕ್ಕೆ ಹೋಗಿದ್ದಾರೆ. ಅಲ್ಲೇನೋ ಒಂದು ತಿಂಡಿ ತಗೊಂಡು, ಏನೋ ಪಾಪ್ಕಾರ್ನ್ ಏನೋ ತಗೊಂಡು ತಿಂದ್ಬಿಟ್ಟು ಆ ಪೇಪರ್ ಏನಿತ್ತು ನದಿ ಒಳಗಡೆ ಹೋಗದ್ಬಿಟ್ಟು. ನೋಡಿ, ಆವಾಗ ಅವ್ರಿಗೆ ಸುಮಾರು ಒಂದು 55 ವರ್ಷ 56 ವರ್ಷದ ವ್ಯಕ್ತಿ, ವಿದ್ಯಾವಂತ, ಒಂದು ಪಕ್ಷದ ಕಾರ್ಯಕರ್ತ, ಮತ್ತೆ ದೇವ್ರ ಬಗ್ಗೆ ಭಕ್ತಿ ಉಳ್ಳವನೇ, ಅವನೇ ನಾಸ್ತಿಕ ಅಲ್ಲ. ಅಂಥವನು ಅಲ್ಲಿ ಹೋಗ್ಬಿಟ್ಟು ತಿಂದ್ಬಿಟ್ಟು ನದಿ ಒಳಗಡೆ ಪೇಪರ್ ಎಸ್ಬಿಟ್ಟು. ಒಬ್ಬಳು ಹೆಣ್ಮಗಳು ಚೀನಾದವಳು ಇಷ್ಟು ಕೆಟ್ಟದಾಗಿ ನೋಡಿಲ್ಲಂತವನ್ನ ಇನ್ನು ಹೊಡೆಯೋದೊಂದು ಬಾಕಿ ಇತ್ತು ಇವನಿಗೆ ಕಪಾಲಕ್ಕೆ. ತಕ್ಷಣ ಕೆಳಗಡೆ ಇಳಿದು ಆ ನದಿ ಒಳಗಡೆ ಇಳಿದು ಆ ಪೇಪರ್ ತೆಗೆದು ಹಾಕಿ ಪೇಪರ್ ತಕ್ಕೊಂಡು ಅದನ್ನ ಡಸ್ಟ್ಬಿನ್ಗೆ ಹಾಕಿದ್ರು. ಅಂದ್ರೆ ಎಂತಹ ದೃಷ್ಟಿಕೋನ ಅವ್ರು ಬೆಳೆಸ್ಕೊಂಡಿದ್ದಾರೆ, ನಾವೆಂತಹ ದೃಷ್ಟಿಕೋನ ಬೆಳೆಸ್ಕೊಂಡಿದೀವಿ. ಅದಕ್ಕೆ ಯಾವ ಕಡೆಗೆ ಅತಿ ಹೋದ್ರೂ ತಪ್ಪು. ನೀರನ್ನ ದೇವರ ವಸ್ತು ಅಂತ ನೋಡ್ಬೇಕು ನಾವು, ದೇವರು ಅಂತ ನೋಡ್ಬೇಡಿ ನೀವು. ಆದ್ರೆ ದೇವರ ವಸ್ತು ಅದು, ದೇವರಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥದ್ದು. ಮತ್ತು ನಮಗೆ ನೀರನ್ನ ನಿರ್ಮಾಣ ಮಾಡಕ್ ಆಗಲ್ಲ. ನೀವು ಎಂಥ ವಿಜ್ಞಾನಿ ಆದ್ರೂ ಕೂಡ ಹೊಸದಾಗಿ ನೀರನ್ನ ಉತ್ಪತ್ತಿ ಮಾಡ್ಕೊಡಕ್ಕಾಗಲ್ಲ ನಿಮಗೆ. ಇದ್ದ ನೀರನ್ನ ಶುದ್ಧಗೊಳಿಸ್ಕೊಂಡು, ಶುದ್ಧವಾಗಿಟ್ಕೊಂಡು, ಮಿತವಾಗಿ ಬಳಸ್ಕೊಂಡು ನೀರನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು. ಇನ್ನು ನೀರನ್ನ ದೇವರು ಅಂತ ನೋಡೋದು ಬೇಡ. ಹಾಗಂತ ನೀರನ್ನ ಅಲಕ್ಷ್ಯ ಮಾಡಿ ಅದನ್ನ ಕೆಡಿಸಿ ಕೊಳಕ್ ಮಾಡಿ ಮತ್ತು ಅದೇ ನೀರನ್ನೇ ನಾವು ಕುಡಿದು, ಈ ಗಣಪತಿ ಭಕ್ತಿರ್ತಿರಲ್ಲ, ಆ ನೀರಲ್ಲೇ ತಗೊಂಡೋಗಿ ಮಣ್ಣು ಹಾಕ್ಬಿಡ್ತೀರ. ಆ ಮಣ್ಣು ಬಣ್ಣ ಹಾಕಿರ್ತಾರೆ, ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರ್ತದೆ. ಇತ್ತೀಚೆಗೆ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಇದ್ದಾರೆ, ಅಂದ್ರೆ ಏನು ಹೆಚ್ಚಿನ ಪ್ರಯೋಜನ ಆಗ್ತಾ ಇಲ್ಲ. ಆಮೇಲೆ ದೇವ್ರ ಹೆಸರಲ್ಲಿ ಪಟಾಕಿ ಹಚ್ಚೋದು, ಪರಿಸರ ಕೆಡಿಸೋದು. ಅವರು ಮುಸಲ್ಮಾನರು ಹೊಡಿತಾರೆ ಅಂತ ಹಿಂದೂಗಳು ಹೊಡೆಯೋದು, ಹಿಂದೂಗಳು ಹೊಡಿತಾರೆ ಅಂತ ಮುಸಲ್ಮಾನರು ಹೊಡೆಯೋದು. ಈ ತರ ಮಾಡ್ಕೊಂಡ್ರೆ ಇಬ್ರು ಕೂಡಿ ಪರಿಸರ ಹಾಳು ಮಾಡ್ತೀರಿ, ದೇಶ ಹಾಳು ಮಾಡ್ತೀರಿ. ಅದಕ್ಕೆ ಅತಿ ಯಾವುದೂ ಬೇಡ. ಸತ್ಯವನ್ನ ತಿಳ್ಕೊಳ್ಳೋದೇನು ಅಂತಂದ್ರೆ ಪಂಚಭೂತಗಳನ್ನಾಗಿ ನೋಡಿ. ಭೂಮಿಯನ್ನ ಭೂಮಿ ತಾಯಿ ಅಂತ ಪೂಜೆ ಮಾಡೋದು. ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಮತ್ತು ಇವರೆಲ್ಲ ಏನಿದಾರ ಪೂಜೆ ಮಾಡ್ತಾರ. ಅವ್ರು ಗಣಿಗಾರಿಕೆ ಮಾಡ್ಬೇಕಾದ್ರೂ ಪೂಜೆ ಮಾಡೋದು. ಅಂದ್ರೆ ಭೂಮಿ ತಾಯಿ ಮೂಳೆ ಮುರಿಯೋದು. ಗಣಿಗಾರಿಕೆ ಮಾಡೋದಂದ್ರೆ ಭೂಮಿ ತಾಯಿ ಮೂಳೆ ಮುರಿದಂಗ ಅದು. ಅಂದ್ರೆ ಈ ತರ ಮಾಡೋದ್ರಿಂದ ಅದ DK ಶಿವಕುಮಾರ್ ಮಾಡ್ಲಿ, ಜನಾರ್ದನ್ ರೆಡ್ಡಿ ಮಾಡ್ಲಿ, ಯಾರೇ ಮಾಡ್ಲಿ ತಪ್ಪದು. ಅದು ಮಿತವಾಗಿರ್ಬೇಕು, ಹಿತವಾಗಿರ್ಬೇಕು, ಮತ್ತು ಕಾನೂನಿನ ಪ್ರಕಾರನೇ ಇರಬೇಕು. ಆ ಸರ್ಕಾರಕ್ಕಾಗ್ಲಿ ದೇಶಕ್ಕಾಗ್ಲಿ ನಾವು ಮೋಸ ಮಾಡಬಾರ್ದು. ಅಂತ ಕೆಲಸಗಳನ್ನ ಮಾಡುವಾಗ ನಿಯಮಾನುಸಾರವಾಗಿ ಹೋಗ್ಬೇಕು. ಇದು ಪರಮಾತ್ಮನನ್ನು ಒಲಿಸುವ ಮಾರ್ಗ ಹೊರತು ಒಂದ್ ಕಡೆ ದೇವರನ್ನ ತಿರಸ್ಕಾರ ಮಾಡಿ ಪಂಚಭೂತಗಳನ್ನು ಕೆಡಿಸಿದ್ರು ನಿಮಗೆ ಸತ್ಯ ಸಾಕ್ಷಾತ್ಕಾರ ಆಗಲ್ಲ. ಅವುಗಳ ದೇವರು ಅಂತ ಹೇಳಿ ಹೋಗಿ ನದಿಲಿ ಮುಳುಗಿ ಅದನ್ನು ಕೆಡಿಸಿದ್ರು ನಿಮಗೆ ಸತ್ಯ ಸಾಕ್ಷಾತ್ಕಾರ ಆಗೋದಿಲ್ಲ. ಎರಡರ ನಡುವೆ ಸತ್ಯ ಅಡಗಿದೆ. ಅದನ್ನ ಅರ್ಥ ಮಾಡಿಕೊಂಡು ಪಂಚಭೂತಗಳನ್ನ ಹಿತವಾಗಿ ಮಿತವಾಗಿ
ಸರಿಯಾಗಿ ಬಳಸ್ಕೊಂಡು ನಾವು ಸತ್ಯವನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಬದುಕನ್ನು ಹಸನಗೊಳಿಸ್ಕೊಳ್ಬೇಕು, ಜೊತೆಗೆ ನಾವು ಕೂಡ ಗಟ್ಟಿಯಾಗಬೇಕು. ಇನ್ನು ನೀವು ಅದನ್ನೇ ನಂಬ್ಕೊಂಡ್ರೆ ಅಂತಂದ್ರೆ ಗಟ್ಟಿನೂ ಆಗಲ್ಲ, ಇವರು ತಿರಸ್ಕಾರ ಮಾಡೋರು ಕೂಡ ಗಟ್ಟಿ ಆಗಲ್ಲ. ಇಬ್ರು ಸೇರಿದ್ರೆ ಜಗತ್ತು, ನಿಮ್ಮ ಜೀವನ ಎಲ್ಲವನ್ನೂ ದುಃಖಮಯವನ್ನಾಗಿ ಮಾಡ್ಕೊಳ್ತೀರ. ಅದಕ್ಕೆ ಸತ್ಯವನ್ನು ನೋಡೋದಕ್ಕೆ ಧೀರತೆ ಬೇಕು. ಉಪನಿಷತ್ಕಾರ ಪ್ರಾರ್ಥನೆ ಮಾಡೋದು ಅದನ್ನೇ. ಏನು? ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಅಂದ್ರೆ ಈ ಸತ್ಯದ ಮುಖ ಸುವರ್ಣ ಪಾತ್ರೆಯಿಂದ, ಸುವರ್ಣದಿಂದ ಮುಚ್ಚಲ್ಪಟ್ಟಿದೆ. ನನ್ನ ಈ ಆಸೆಯ ದೃಷ್ಟಿಯನ್ನು ಬಿಡಿಸಿ ನನಗೆ ಸತ್ಯ ಸಾಕ್ಷಾತ್ಕಾರ ಮಾಡು. ಸತ್ಯ ಧರ್ಮಾಯ ದ್ರಷ್ಟಯೇ, ಸತ್ಯ ಧರ್ಮವನ್ನ ನೋಡುವ ಹಾಗೆ ಮಾಡು ಅನ್ನುವಂತಹ ಪ್ರಾರ್ಥನೆಯನ್ನ ಈಶಾವಾಸ್ಯೋಪನಿಷತ್ತಿನಲ್ಲಿ ಆ ಋಷಿ ಮಾಡ್ತಾನೆ. ಅಲ್ಲಿ ಎಲ್ಲೂ ಕೂಡ ಉಪನಿಷತ್ತುಗಳಲ್ಲಿ ನದಿಗಳನ್ನ ದೇವರು ಅಂತ ಹೇಳೋದಿಲ್ಲ. ವೇದದಲ್ಲಿ ಬಹಳಷ್ಟು ಶ್ಲೋಕಗಳಲ್ಲಿ ನದಿಗಳನ್ನು ದೇವರಂತ ಹೇಳಿಲ್ಲ, ಆದರೆ ಅವುಗಳಿಗೆ ಗೌರವ ಸ್ಥಾನ ಕೊಟ್ಟಿದ್ದಾರೆ. ಅವು ದೇವರಲ್ಲ, ಅವು ಪಾಪ ಕಳೆಯೋದಿಲ್ಲ, ಆದರೆ ಅವುಗಳನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ನಮ್ಮ ಜೀವನವನ್ನು ಉನ್ನತಗೊಳಿಸ್ತವೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.